ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಬೇಸನ್ ಲಾಡುನ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಈ ರೀತಿ ನೀವು ಬೇಸನ್ ಲಾಡುನ ಮಾಡಿಕೊಂಡ್ರೆ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು. ಮೊದಲ ಸಲ ನೀವು ಲಾಡು ಮಾಡ್ತಾಯಿದ್ರೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಫೇಲ್ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೀತಿ ನೀವು ಬೇಸನ್ ಲಾಡು ಮಾಡಿಕೊಂಡ್ರೆ ಇವಾಗ ಹೆಚ್ಚು ತುಪ್ಪ ಆಗುತ್ತೆ ಅನ್ನೋ ಭಯನೂ ಬೇಡ. ಅಷ್ಟು ಪರ್ಫೆಕ್ಟಲ್ಲಿ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಬೇಸನ್ ಲಾಡು ಮಾಡೋದು ತುಂಬಾ ಈಸಿ. ಎಲ್ಲ ಲಡ್ಡುಕ್ಕಿಂತ ಬೇಸನ್ ಲಡ್ಡು ಮಾಡೋದು ಮಾತ್ರ ತುಂಬಾ ಈಸಿ ಇದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ಇವಾಗ ನಾನು ಅರ್ಧ ಕಪ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇದು ಮೆಜರ್ಮೆಂಟ್ ಕಪ್ಪು, ಹಾಗಾಗಿ ಅರ್ಧ ಕಪ್ಪು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಅರ್ಧ ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇವಾಗ ಅರ್ಧ ಕಪ್ಪು ತುಪ್ಪಗೆ ಇವಾಗ ನಾನು 2 ಕಪ್ ಆಗುವಷ್ಟು ಬೇಸನ್ನ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನು ಚೆನ್ನಾಗಿ ಸಾಣಿಸಿ ತಗೊಳ್ಳಿ. ನೋಡಿ, ಇವಾಗ 2 ಕಪ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. 10 ರಿಂದ 15 ನಿಮಿಷ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಆದಷ್ಟು ಕಟ್ಟಿಗೆ ಸೌಟಲ್ಲಿ ನೀವು ಚೆನ್ನಾಗಿ ಹುರಿದ್ರೆ ಕೈಗೆ ಅಷ್ಟೊಂದು ಪೇನ್ ಆಗಲ್ಲ. ನೀವು ಸ್ಟೀಲ್ ಸ್ಪೂನನ್ನು ಹಿಡ್ಕೊಂಡು ಫ್ರೈ ಮಾಡ್ತಾ ಇದ್ದರೆ ತುಂಬ ಪೇನ್ ಆಗುತ್ತೆ ಕೈ. ಅದಕ್ಕೋಸ್ಕರ ಆದಷ್ಟು ಕಟ್ಟಿಗೆ ಸೌಟಿಂದ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಹಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡಿದಷ್ಟು ತಿನ್ನುವಾಗ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಹಸಿ ಹಿಟ್ಟು ಹಾಗೆ ಉಳಿದು ಬರುತ್ತೆ, ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಇವಾಗ ಉದುರು ಆಗಿದೆ ಅಂತಂದೇಳಿ ಏನು ಭಯ ಪಡೋ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ಹುರಿಬೇಕು. ಇವಾಗ ನಾವು ಅರ್ಧ ಕಪ್ಪು ತುಪ್ಪವನ್ನು ಹಾಕಿದ್ದೀವಿ, ಅದು ಯಾವ ರೀತಿ ರಿಲೀಸ್ ಆಗುತ್ತೆ ಅಂತಂದೇಳಿ ಒಂದು ಟ್ರಿಕ್ ಮೂಲಕ ನಾನು ತಿಳಿಸಿ ಕೊಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಹುರಿದು ತೊಗೋಬೇಕು. ನೋಡಿ, ಇವಾಗ ಹುರಿದಾಗಿದೆ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ಈ ರೀತಿ ಕರೆಕ್ಟಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹುರಿದು ತಗೊಳ್ಳಿ. ನೋಡಿ, ಇವಾಗ ಈ ರೀತಿ ಕಲರು ಚೇಂಜ್ ಆಗಬೇಕು. ಇವಾಗ ನೋಡಿ, ನಾನು 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದ ನಂತರ ಯಾವ ರೀತಿ ನಾವು ಹಾಕಿರುವಂಥ ತುಪ್ಪ, ಅರ್ಧ ಬೌಲ್ ತುಪ್ಪ ಯಾವ ರೀತಿ ರಿಲೀಸ್ ಆಗ್ತಾಯಿದೆ ಅಂತ ನೋಡ್ಕೊಳ್ಳಿ. ಈ ರೀತಿ ಆದರೆ ಮಾತ್ರ ನಾವು ಕರೆಕ್ಟಾಗಿ ಬೇಸನ್ನ ಹುರಿದಿದ್ದೀವಿ ಅಂತ ಅರ್ಥ. ನೋಡಿ, ಈ ರೀತಿ ಚೆನ್ನಾಗಿ ಹುರಿದು ತಗೊಳ್ಳಿ. ಇವಾಗ ನಾವು ಹಾಕಿರುವಂಥ ತುಪ್ಪ ನೋಡಿ ಸೈಡೆಲ್ಲ ರಿಲೀಸ್ ಆಗ್ತಾಯಿದೆ. ಈ ರೀತಿ ಮೆತ್ತಗಾಗಬೇಕು. ತುಪ್ಪ ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರಿದು ತಗೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಮಾತ್ರ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಇದು ಆರಬೇಕು. ಇವಾಗ ನೋಡಿ ಆರಿದೆ. ಕಂಪ್ಲೀಟಾಗಿ ಆರಿದ ನಂತರ ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಮಾಡಿಕೊಂಡ್ರೆ ಎಲ್ಲೂ ಫೇಲ್ ಆಗಲ್ಲ, ಹೆಚ್ಚು ಆಗಲ್ಲ, ತುಪ್ಪ ಕಡಿಮೆನೂ ಆಗಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ, ಗೋಡಂಬಿ ಮತ್ತು ಬಾದಾಮನ್ನ. ಇವಾಗ ಫ್ಲೇವರಿಗೆ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನಾವೀಗ ಹಾಕಿರುವಂಥ ಮೆಜರ್ಮೆಂಟನ್ನೇ ಜಾಸ್ತಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಅಂದರೆ ಇವಾಗ ನಾವು ಏಲಕ್ಕಿ ಪೌಡ್ರನ್ನ ಹಾಕಿರ್ತೀವಿ, ಕರೆಕ್ಟಾಗಿ ಅದು ಫ್ಲೇವರು ಎಲ್ಲ ಕಡೆ ಆಗಬೇಕು. ಅದಕ್ಕೋಸ್ಕರ ಇವಾಗ ನಾನು 1 ಬೌಲಷ್ಟು ಸಕ್ಕರೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. 2 ಬೌಲ್ ಕಡಲೆ ಹಿಟ್ಟಿಗೆ 1 ಬೌಲಷ್ಟು ಸಕ್ಕರೆ ಪೌಡ್ರ್ ಹಾಕಿದರೆ ಪರ್ಫೆಕ್ಟ್ ಆದ ಸ್ವೀಟ್ ಆಗುತ್ತೆ. ನಿಮಗೆ ಹೆಚ್ಚು ಸ್ವೀಟ್ ಇಷ್ಟ ಇದ್ದರೆ ಇನ್ನು ಅರ್ಧ ಕಪ್ಪಷ್ಟು ಸೇರಿಸ್ಕೋಬೋದು. ಇದು ಪರ್ಫೆಕ್ಟ್ ಆದ ಸ್ವೀಟು. ತುಂಬ ಹೆಚ್ಚು ಇರಲ್ಲ, ಕಡಿಮೆ ಇರಲ್ಲ, ಕರೆಕ್ಟಾಗಿ ಬರುತ್ತೆ. ಇದೇ ರೀತಿ ನೀವು ಮಾಡಿಕೊಂಡ್ರೆ ನೋಡಿ, ಇವಾಗ ಸ್ಪೂನ್ ಸಹಾಯದಿಂದ ಅಷ್ಟೊಂದು ಪರ್ಫೆಕ್ಟಾಗಿ ಅದು ಮಿಕ್ಸ್ ಆಗಲ್ಲ. ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಲಡ್ಡೂನ ರೆಡಿ ಮಾಡ್ಕೊತಾ ಇದೆ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ.
ನೋಡಿ ಈ ರೀತಿ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಇದನ್ನು ಫ್ರೆಶ್ ಮಾಡಿ ತಗೊಳ್ಳಿ. ಸ್ವಲ್ಪ ಫ್ರೆಶ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಸನ್ ಲಡ್ಡು ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ರೀತಿ ನಾನು ಪೂರ್ತಿಯಾಗಿ ಮಾಡಿ ತಗೊತಾ ಇದ್ದೀನಿ. ನಿಮಗೆ ಹಬ್ಬಕ್ಕೆ ಅಂತೆಲ್ಲ ತಿನ್ನಬೇಕು ಅನಿಸಿದಾಗ ಈ ರೀತಿ ಬೇಸನ್ ಲಾಡೂನ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಮಾಡೋದು ಮಾತ್ರ. ನೋಡಿ ಇವಾಗ ನಾನು ಪೂರ್ತಿಯಾಗಿ ಮಾಡಿ ತೊಗೊಂಡಿದ್ದೀನಿ. ನೀವು ಸಹ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲಿ ಸುಲಭವಾಗಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ನೀವು ಮೊದಲೇ ಸಲ ಬೇಸನ್ ಲಾಡನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಈ ರೀತಿ ಮಾಡಿ ನೋಡಿ. ಎಲ್ಲೂ ಫೇಲ್ ಆಗೋಲ್ಲ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಹಸಿ ಹಸಿ ಹಿಟ್ಟು ಅಂತ ಇರೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಸಕ್ಕರೆ ಪೌಡ್ರನ್ನು ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ. ಸ್ವಲ್ಪ ತರಿ ತರಿ ಇದ್ದರೆ ತಿನ್ನುವಾಗ ಅಷ್ಟೊಂದು ಚೆನ್ನಾಗಿರಲ್ಲ. ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೇಸನ್ ಲಾಡು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.